ಒಟ್ಟಿಗೆ ಜೀವಿಸ್ತಾ ಇದ್ರ ಅಥವಾ ಹೇಗೆ ಅಂತ ಸರ್, ಬೇರೆ ಬೇರೆ ಇದ್ದದ್ದ ಅಂತ? ಬೇರೆ ಬೇರೆ ಏನೂ ಇರಲಿಲ್ಲ. ಸಿನಿಮಾಗೆ ಅಂತ ಅವ್ರು ಯಾವಾಗಲೂ ರೂಮಲ್ಲೇ ಇರೋರು. ಕೆಲಸಗಳ ಟೈಮಲ್ಲಿ ಎಲ್ರಿಗೂ ಗೊತ್ತಿರೋದೆ, ಸುಮಾರು ಜನ ಅವ್ರಿಗೆ ಗೊತ್ತಿರೋದೆ, ಆಲ್ಮೋಸ್ಟ್ ಯಾವಾಗಲೂ ಹೋಟೆಲ್ ರೂಮ್ಗಳಲ್ಲೇ ಇರೋರು. ಸೊ ಮಧ್ಯದಲ್ಲಿ ನಾನು ಯಾವುದೇ ಎಲ್ಲ ಪ್ರೊಡ್ಯೂಸರ್ಗೂ ನಾನು ಗೊತ್ತು ಅಂದರೆ ಆ ಜಾಗಕ್ಕೆ ನಾನು ಹೋಗ್ತಾ ಇದ್ದೆ, ಬರ್ತಾ ಇದ್ದೆ. ನಮ್ಮಿಬ್ರು ಹೋಗೋದು ಬರೋದು ಗಂಡ ಹೆಂಡತಿ ಇದ್ದೇ ಇದ್ದಿದ್ದು. ಜಾಸ್ತಿ ಅವರು ಹೋಟೆಲ್ಗಳಲ್ಲೇ ಇರೋರು. ಮನೆ ಅಂತನೂ ಇತ್ತು, ಮನೇಲೇ ಇರ್ತಿದ್ವಿ. ತುಂಬಾ ದೂರ ಮನೆ ಮಾಡಿರೋ ಕಾರಣ ನಾನು ಅಮ್ಮನ ಮನೇಲಿ ನಾ ಕೆಲಸ ಮಾಡ್ಕೋತೀನಿ ಅಂತ ಕೆಲಸ ಮಾಡ್ಕೋತಿದ್ರು ಸರ್. ಅವ್ರಿಗಿದ್ದು ಕೊರಗೆ ಎಂತದ್ದು ಅಂತ ಅನ್ಬಿಟ್ಟು ಗುರು, ಯಾಕಂದ್ರೆ ಅವ್ರ ಮಾತಲ್ಲಿ ಹೇಳ್ತಾ ಇದ್ದಾರೆ ತುಂಬಾ ನೋವಲ್ಲಿ ಇದ್ದೀನಿ, ಕಷ್ಟದಲ್ಲಿ ಇದ್ದೀನಿ ಅನ್ನೋ ಮಾತುಗಳು ಜಾಸ್ತಿ ಕೇಳ್ತಾ ಇದ್ದಾರೆ ಸರ್. ಅವತ್ತಿಗೆ ಅವರು ರಂಗನಾಯಕ ರಿಲೀಸ್ ಆಗಿ ಅದು ಜೂನ್ ಅಲ್ಲಿ ಆಡಿಯೋ ಸರ್. ಮಾರ್ಚ್ ಅಲ್ಲಿ ಸಿನಿಮಾ ರಿಲೀಸ್ ಆಗಿ ಮಾರ್ಚ್, ಏಪ್ರಿಲ್, ಮೇ, ಜೂನ್ 3 ತಿಂಗಳು ಆ ನೋವಿದ್ದೇ ಇರುತ್ತೆ ಸರ್. ಅವರು ಹ್ಯಾಟ್ರಿಕ್ ಕೊಡ್ಬೇಕು ಅಂತ ಇದ್ದ ಸಿನಿಮಾ ಅದು. ಅದಾಗ್ಲಿಲ್ಲ, ನಾನು ಸೋತ್ಬಿಟ್ಟೆ. ಕೆಲವೊಬ್ರು ಮಾತಾಡಿದ್ದೆಲ್ಲ ತುಂಬಾ ಮನ್ಸಿಗೆ ಹಚ್ಕೊಂಡಿದ್ರು. ಆ ನೋವು ತುಂಬಾ ಇತ್ತು ಸರ್. ಅವ್ರು ಸಣ್ಣ ಸಣ್ಣ ವಿಚಾರಕ್ಕೂ ಮನ್ಸಿಗೆ ಹಚ್ಕೋತಾ ಇದ್ರು. ಸಣ್ಣ ಸಣ್ಣ ವಿಚಾರನು ತುಂಬಾ ದೊಡ್ಡದಾಗಿ ನಾನು ಟೆನ್ಷನ್ ಆಗುತ್ತೆ ಅಂತ ಎಲ್ರಿಗೂ ಹೇಳೋರು. ಇದೇ ದೀಕ್ಷಿತ್ರನ್ನೇ ತುಂಬಾ ದೂರ ಇಟ್ಟಿದ್ರು. ನನಗೆ ಒತ್ತಡ ಹಾಕ್ಬೇಡಪ್ಪ ಸಿನಿಮಾ, ನಿಂಗೇನಯ್ಯ ನನ್ನ ನಂಬಿದ್ಯಾ, ನಾ ಮಾಡ್ತಿದ್ದೀವಿ ಬಿಡಪ್ಪ, ನನ್ನ ನಂಬಿದಿರ ಬಿಟ್ಬಿಡ್ರಿ, ನನಗೆ ಟೆನ್ಷನ್. ಇದೇ ರಮೇಶ್ ಅವರು ಹೇಳ್ತಾರೆ, ಎಲ್ಲರೂ ಒತ್ತಡ ಹಾಕ್ತಿದ್ರು, ನಾನು ಯಾವತ್ತಿಗೂ ಅವ್ರ ಮೇಲೆ ಒತ್ತಡ ಹಾಕಿಲ್ಲ ಅಂತ ಅವರೇ ಕೆಲವೊಂದು ಹೇಳಿದ್ದಾರೆ. ಸೊ ಹಾಗಾಗಿ ಅವರಿಗೆ ಒತ್ತಡ ಹಾಕಿದ್ರೆ ಇಷ್ಟ ಆಗ್ತಿರ್ಲಿಲ್ಲ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.